ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರುಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ. ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಯಾರೋ ನನ್ನ ಕೇಳಿದರು, ನಿನ್ನವರು ಯಾರೆಂದು. ನಗುತ್ತಾ ಹೇಳಿದೆ ನಾನು, ಬೇರೆಯವರಿಗಾಗಿ ನನ್ನನ್ನು ಯಾರು ಕಡೆಗಣಿಸುವುದಿಲ್ಲವೋ ಅವರೇ ನಮ್ಮವರು. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದರೆ ಅದು ನಿನಗಾಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದುಬಿಡು. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆಬರದಲ್ಲಿ ಬರೆದಿದ್ದಾನೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆಬರದಲ್ಲಿ ಬರೆದಿದ್ದರೆ? ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸತ್ಯ ಹೇಳುವವನಿಗಿಂತ ಸತ್ಯವನ್ನು ಒಪ್ಪಿಕೊಳ್ಳುವವನು ಶ್ರೇಷ್ಠನಾಗುತ್ತಾನೆ. ಅರ್ಥಾತ್ ಬೇರೆಯವರ ಅನಾಚಾರವನ್ನು ಸ್ಪಷ್ಟ ರೂಪದಿಂದ ಸತ್ಯ ಹೇಳುವವನು ತನ್ನ ಅನಾಚಾರವನ್ನು ಅಸ್ಪಷ್ಟ ರೂಪದಿಂದ ಅಸತ್ಯ ಹೇಳಿದರೆ ಬೇರೆಯವರ ಅನಾಚಾರದ ಬಗ್ಗೆ ಮಾತನಾಡುವುದಕ್ಕೆ ಯೋಗ್ಯನಲ್ಲ. ಕರ್ಮದ ಏಟು ತುಂಬಾ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನು ಭಿಕ್ಷೆ ಬೇಡಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಮೋಸ, ಕಪಟ, ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ. ಒಂದು ಮಾತು ನೆನಪಿನಲ್ಲಿಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ. ನಿಮ್ಮ ಜ್ಞಾನ ಅಧಿಕವಾದಷ್ಟು ನೀವು ಅಹಂಕಾರಿಗಳಾಗ್ತಾ ಹೋದರೆ ಆ ಜ್ಞಾನ ವಿಷದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಜ್ಞಾನ ಅಧಿಕವಾದಷ್ಟು ವಿನಮ್ರರಾಗ್ತಾ ಬಂದರೆ ಆ ಜ್ಞಾನ ಅಮೃತವಾಗುವುದು. ಜ್ಞಾನವು ವಿನಯವಂತರಿಗೆ ಭೂಷಣ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ. ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಭವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಇವು ನಮ್ಮ ಜೀವನದ 6 ಶತ್ರುಗಳು. ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ. ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡಲಾರದು, ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ. ದ್ವೇಷವೆಂಬುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರುಷಗಳ ಕಾಲ ಭಾರ ಹೊತ್ತೇ ಇರುತ್ತೀರಿ. ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಒಬ್ಬರನ್ನು ಇನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲುತ್ತವೆಯೇ ಹೊರತು ಹತ್ತಿರ ಇದ್ದಾಕ್ಷಣ ಬೆಸೆಯುವ ಅಥವಾ ದೂರವಾದಾಕ್ಷಣ ಸಂಬಂಧಗಳು ಹಳಸುವುದಿಲ್ಲ. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ.